ನೋಡ್ರ ಜಿಂಕಿ ಹೆಂಗ್ ಹೊಡ್ತಾವ ಜಸ್ಸು ಅಲ್ಲೋಡು ಉಲ್ಲೇಖರ ಅಮ್ಮ ಅದಲ್ಲೇ ಕರ್ಗಾಗೈತಲ್ಲಮ್ಮ ಸರಿ ಎರಡು ಹೊತ್ಕೊಂಡು ಹೋಗ್ತಾ ಇದೆಯಾ ಮಾ ಕೆಂಜಿಮೆ ನೋಡೋ ಹೆಂಗದವಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್ಸ್. ನಿನ್ನೆ ಲಾಗಲ್ಲಿ ನಾನು ಬೋರ್ ಕೊರ್ಸಿದ ವಿಡಿಯೋ ಹಾಕಿದ್ದೆ. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ, ಥ್ಯಾಂಕ್ ಯು. ಬೋರಲ್ಲಿ ನೀರು ಬೀಳ್ಬೇಕಾದ್ರೆ ಆಂಟಿ ಹರಕೆ ಹೊತ್ಕೊಂಡಿತ್ತು 2 ಜೋಡಿ ಕೋಳಿ ಕೊಯ್ತೀನಿ ಅಂತ ಭೂತಪ್ಪಗೆ. ದೇವರು ಹೊಲದಲ್ಲಿದೆ, ಸೊ ನಮ್ಮ ಮನೇಲೇ ಎಲ್ಲ ಕೋಳಿ ಸಾಂಬಾರ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ನಾವು ಇವಾಗ ಹೊಲ್ದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರ ಜಿಂಕಿ ಹೆಂಗ್ ಹೊಡ್ತಾವ ಜಸ್ಸು ಅಲ್ಲೋಡು ಉಲ್ಲೇಖರ ಓಡ್ತಾವ ನೋಡಿ ಇವಾಗ. ಏ ಸುಂದಿರಮ್ಮ ಆರನೇ ಕೊಡ್ತಿ ಅಲ್ಲುಡು ಹೆಂಗೆ ಕೊಡ್ತವಿ ನಿನ್ನೆದನ ಇವೇ ಇಲ್ಲಿ ಓಡಾಗಿದ್ದು ಹೊಲ್ದಾಗ ಬಂದಮೇಲೆ ಒಂದೊಂದೇ ಐಟಮ್ನ ಕಾರಲ್ಲಿರೋನೆಲ್ಲ ಶಿಫ್ಟ್ ಮಾಡಿದ್ವಿ. ನಮ್ಮ ಚಿಕ್ಕಪ್ಪವರು ಇದೇ ಟೈಮಲ್ಲಿ ಕೋಳಿ ಕಟ್ ಮಾಡಿಸ್ತೀನಿ ಅಂತ ಹೋದರು. ಒಂದು 8 kg ಏನೋ ಕಟ್ ಮಾಡಿಸಿದ್ರು. ಇನ್ನು 2 kg 2 ಕೋಳಿ ಏನೋ ದೇವರಿಗೆ ಕೊಯ್ಬೇಕು ಅಂತ ಹಂಗೆ ತೊಗೊಂಬತ್ತಿದ್ದಾರೆ. ಇದೆಲ್ಲ ಒಂದೊಂದೇ ಎಲ್ಲ ಸಾಮಾನೆಲ್ಲ ನಾವು ಶಿಫ್ಟ್ ಮಾಡಿದ್ವಿ. ಹೌದೇ ಬೇಜಾನ ಇದ್ದಾವೆ, ಅವ್ರು ಬೈಕೊಳ್ಳಲ್ವಾ? ಅಮ್ಮ ಅದಲ್ಲೇ ಕರ್ಗಾಗೈತಲ್ಲಮ್ಮ. ಅಂಥವು ಹುಡ್ಕೊಂಬತ್ತೆ ದಪ್ಪ ನಾವು ಒಂದು 2 ಇಕ್ಬಿಟ್ರೆ ಸಾಕು. ಹೇಳಮ್ಮ ಇಂಥದ್ದೊಂದು ಇಂಥ ಚೆನ್ನಾಗಿ ಉರಿತೈತಿದ್ದು ಯಾಕೆ ಈ ಕಡೆ ಬಂದು ನಮ್ಮ ಆಂಟಿ ಆಲ್ರೆಡಿ ಕೋಳಿ ಕೊಯ್ಬೇಕಲ್ವ, ಅದಕ್ಕೆಲ್ಲ ನೀರು ಕಾಸ್ತಾ ಇದ್ದಾರೆ. ಈ ಕಡೆ ನಮ್ಮ ಜಸ್ಸು ಅಲ್ಲಿ ಬೋರ್ ಕೊರ್ಸಿದ್ವಲ್ಲ ನೆನ್ನೆ, ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ನೀರಲ್ಲೆಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದಾನೆ. ನವೀನೆಲ್ಲ ಸೌದೆ ಎಲ್ಲ ತಂದು ಹಾಕ್ತು. ಈಗ ನೀರೆಲ್ಲ ಕಾಸಿದ್ದೀವಿ. ಇನ್ನೇ ನಮ್ಮ ಚಿಕ್ಕಪ್ಪಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜಸ್ಸು ಬೋರ್ ಹತ್ರ ಹೋಗ್ತಾನೆ, ಬಟ್ಟೆ ಗಲೀಜು ಮಾಡ್ಕೊಂಡು ಬರ್ತಾನೆ. ಸರಿ 2 ಹೊತ್ಕೊಂಡು ಹೋಗ್ತಾ ಇದೆಯಾ? ನಾನು ಸ್ವಲ್ಪ ಸೌದೆ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದೆ ಆಂಟಿಯವ್ರಿಗೆ. ಇಲ್ಲಿ ನಾವು ಮಾರ್ನಿಂಗ್ ಊಟ ಮಾಡಿದ್ದು, ಮಧ್ಯಾಹ್ನ ಇನ್ನೂ ಊಟ ಮಾಡಿಲ್ಲ, ಒಂದೇ ಸತಿ ಸಂಜೆ ಊಟ ಮಾಡೋದು. ಸೊ ಮಧ್ಯಾಹ್ನಕ್ಕೆ ನಮ್ಮ ರಾಧಾ ಪ್ಲ್ಯಾನ್ ಮಾಡಿಬಿಟ್ಟು ಅವಲಕ್ಕಿ ತೊಗೊಂಬಂದಿದ್ಲು. ಈ ಅವಲಕ್ಕಿ ಎಲ್ಲ ನೆನಕಿ ಸಕ್ಕರೆ ಎಲ್ಲ ಹಾಕಿ ಅದಕ್ಕೆ ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಅವಳು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ನಮಗೆ ಇದನ್ನೆಲ್ಲ ತಂದಿದ್ಲು, ಪ್ರಸಾದನ. ಇದನ್ನು ಸ್ವಲ್ಪ ಅಲ್ಲಿ ದೇವ್ರ ಹತ್ರ ಎಲ್ಲ ಇಟ್ಬಿಟ್ಟು ಕೋಳಿ ಕೊಯ್ಬೇಕಾರೆ ಪ್ರಸಾದಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲರೂ ತಿಂದ್ವಿ. ಪೂಜೆ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನಮ್ಮ ತಾತರ ಹೊಲ್ದಕ್ಕೆ ಹೋಗಿದ್ವಿ, ಸ್ವಲ್ಪ ಎಲ್ಲ ಅಡಿಕೆ ಪಟ್ಟೆ ಎಲ್ಲ ತರೋಣ ಅಂತ ಸಾಯಂಕಾಲ ಎಲ್ಲ ಊಟ ಮಾಡೋಕ್ಕೋಸ್ಕರ. ಅಕ್ಕ ಬಾರಿಸ್ತಾಳೆ ನೋಡಿ ಇವಾಗ. ಅಯ್ಯಪ್ಪ ಒಣಗಿರೋದು ಬೇಡ, ಹಂಗಾರೆ ಇದು ರಿಜೆಕ್ಟ್. ಅಪ್ಪ ಕೆಂಚಿ ಮೀದ ಕಣಮ್ಮ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಮ್ಮ. ಅಲ್ಲೇ ಬಿಟ್ಟಿದ್ದೀನಿ, ಓಕೆನಾ ಅಮ್ಮ? ಇದೆಲ್ಲ ಸಿಗಕ್ಕಿಂತನಲ್ಲ ನಾನು ಬರೀ ವಿಡಿಯೋ ಮಾಡೋದೇ ಆಗೋಯ್ತು. ನಮ್ಮ ರಾಧಾ ನವೀನ್ ಇಬ್ಬರೂ ಅಡಿಕೆ ಪಟ್ಟೆ ಎಲ್ಲ ಹುಡ್ಕೋರು. ನಮ್ಮ ತಾತ ಇಲ್ಲಿ ಅಡಿಕೆ ಪಟ್ಟೆ ಎಲ್ಲ ಕುಡಿಕಿಟ್ಟಿದೆ, ಪೆಂಡಿ ಮಾಡಿದೆ. ಒಂದು ಅಡಿಕೆ ಪಟ್ಟೆ ಬಂದು 2 ರೂಪಾಯಿ ಅಂತೆ. ನಮ್ಮ ತಾತ ಅಡಿಕೆ ಪಟ್ಟೆ ಎಲ್ಲ ಹೆಂಗೆ ಜೋಡಿಸಿದೆ ನೋಡಿ, ಇವನ್ನೆಲ್ಲ ಮಾರ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹುಡ್ಕೊಂಡು ತಗೊಂಡೋದ್ವಿ. ಒಂದು 20-30 ಏನೋ ನಾವು ತೊಗೊಂಡೋದ್ವಿ. ಇದನ್ನೆಲ್ಲ ಆ ತಾತನೇ ಎಲ್ಲ ಕ್ಲೀನ್ ಮಾಡಿಕೊಡ್ತು ಅಡಿಕೆ ಪಟ್ಟೆನ. ನಮ್ಮ ತಾತರು 3 ಜನ ಅಣ್ಣ ತಮ್ಮಗಳು. ಇದು ಸೆಂಟ್ರಲ್ ಇದೆ ಹೊಲ, ಇದು ಒಂದು ತಾತರದು. ಆ ಕಡೆ ಬಲಗಡೆ ಸೈಡು ಇನ್ನೊಬ್ರು ತಾತರದು, ಎಡಗಡೆ ಇರೋದು ನಮ್ಮದು. ಈಗ ಅಲ್ಲಿ ಬೋರ್ ಕೊರಿಸ್ತಾ ಇರೋದು ನಾವು. ಈ ಗಂಡುಗಲಿ ಒಬ್ಬೊಬ್ರಿಗೆ ಒಂದೊಂದು ಬೇಕಮ್ಮ. ಇದು ಮಾ ಕೆಂಜಿಮೆ ನೋಡೋ ಹೆಂಗದವಿ. ನಮ್ಮ ನವೀನ್ ಇಲ್ಲಿ ಅಡಿಕೆ ಪಟ್ಟೆ ಹುಡುಕಿ ಸಾಕಾಗಿ ಮನೇಲೇ 1-2 ತಟ್ಟೆ ಇದ್ದರೆ ತರ್ಬೋದಿತ್ತು, ಆರ್ಡ್ರ್ ಮಾಡಿಬಿಟ್ಟು ಪ್ಲೇಟ್ಗಳು ತರಿಸ್ಬೋದಿತ್ತು, ಹಂಗೆ ಹಿಂಗೆ ಅಂತ ಇದೆ, ಗೊಣಗ್ತಾ ಇದೆ. ಇಲ್ಲಿ ಹಲಸಿನ ಮೂಡೆ ನೋಡಿ, ಇನ್ನೂ ಚಿಕ್ಕ ಇವ್ರು ಹೊಲದಲ್ಲಿ ಚಿಕ್ಕದವು ಬಿಡ್ತಾ ಇದ್ದಾವೆ.
ನಮ್ಮ ಚಿಕ್ಕಪ್ಪ ನವೀನ್ ಆಲ್ರೆಡಿ ಪೂಜೆ ಮಾಡಿಬಿಟ್ಟು ಎಲ್ಲ ಬಂದರು. ಈಗ ನಾನು ಹೊಲ ತೋರಿಸ್ತಾ ಇದ್ದೀನಿ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಇಲ್ಲಿ ನಮ್ಮ ತಾತ ಅಡಿಕೆ ಪಟ್ಟೆ ಕೊಯ್ತಾ ಇದೆ. ಈ ಕಡೆ ನಮ್ಮ ಚಿಕ್ಕಪ್ಪ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡ್ತಾ ಇದೆ. ನಾವು ಮೊನ್ನೆ ಬೋರ್ ಕೊರ್ಸಿದ್ದೆಲ್ಲ ಹಾಕಿದ್ವಲ್ಲ, ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರಂತೆ ಎಷ್ಟು ಇಂಚ್ ಬಿಂದು ಏನು ಎತ್ತ ಅಂತ. ಎಲ್ಲ ಕೇಳ್ತಾ ತಡಿ, ನಿನ್ನ ಇನ್ನು 2 ಬರ್ತೀನಿ, ನೀನು ಬಿಸಿ ಫುಲ್ಲು. ಎಕ್ಸಾಮ್ ಬರೋಕ್ಕೆ ಹೋಗ್ಬಾ ಅಂತ ದುಡ್ಡು ಕೊಟ್ರೆ ಒಂದು ಕಡೆ ಅನ್ನ ಆಗ್ತಿದೆ, ಒಂದು ಕಡೆ ಸಾಂಬಾರು ಕೊತ್ತ ಕುದೀತಿದೆ. ಈ ಕಡೆ ಟೇಸ್ಟ್ ಮಾಡೋಕ್ಕೂ ಆಗಲ್ಲ, ದೇವ್ರಿಗೆ ಬೇರೆ ಎಡೆ ಹಾಕಬೇಕು. ಆಹಾ, ಕೋಳಿ ಸಾರು ಘಮ ಅಂತೂ ಸಖತ್ ಬರ್ತಾಯಿತ್ತು. ಎಷ್ಟೊತ್ತಿಗೆ ಆಗುತ್ತೋ ಅಂತ ಕಾಯ್ತಾ ಇದ್ವಿ ನಾವೆಲ್ಲರೂ. ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿಬಿಟ್ಟು ಚಿಕನ್ ಸಾಂಬಾರು ಊಟ ಮಾಡೋಕ್ಕೆ ಬನ್ನಿ, ಈ ಥರ ಭೂತಪ್ಪ ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ವಿ. ಅದೇ ಊರಿಗೆ ಗೊತ್ತಾರೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಫೈನಲಿ ಫ್ರೆಂಡ್ಸ್, ಮುದ್ದೆನೂ ಎಲ್ಲ ಆಯಿತು. ನಮ್ಮ ಅಜ್ಜಿನೂ ನಮ್ಮ ರಾಧಾ ಎಲ್ಲ ಮುದ್ದೆ ಕಟ್ತಾ ಇದ್ದಾರೆ. ಇವಾಗ ಜನರು ಎಲ್ಲ ಆಲ್ರೆಡಿ ನಮ್ಮ ಅಪ್ಪಾಜಿ ಎಲ್ಲರಿಗೂ ಫೋನ್ ಮಾಡಿದೆ, ಒಬ್ಬೊಬ್ಬರೇ ಬರ್ತಿದ್ದಾರೆ. ಇನ್ನೇನು ಆಲ್ರೆಡಿ ಅವರೇ ನಮಗಿನ್ನ ಮುಂಚೆ ಅವರೇ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಅವ್ರಿಗೆಲ್ಲರಿಗೂ ಈಗ ಊಟಕ್ಕೆ ಬಡಿಸ್ಬೇಕು. ಎಲ್ಲರಿಗೂ ಊಟಕ್ಕೆ ಬಡಿಸಿ ನಾವು 3ನೇ ಪಂಕ್ತಿಗೆ ನಾವು ಊಟ ಮಾಡಿ ಆಮೇಲೆ ಒಂದು ರೌಂಡ್ ಹೊಲ ಎಲ್ಲ ವಾಕ್ ಮಾಡಿಕೊಂಡು ಊಟ ಮಾಡಿದ್ದೆಲ್ಲ ಜೀರ್ಣ ಆಗಬೇಕಲ್ಲ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗೀತು. ಎಲ್ಲರಿಗೂ ಊಟ ಬಡಿಸಿದ್ವಿ, ಊಟ ಮಾಡಿದ್ವಿ. ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತು ಆಯಿತು. 6 ಗಂಟೆನೇ ಆಯಿತು ಅಂದ್ಕೊಳ್ಳಿ ಬೇಗ. ಆಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ನಾವೆಲ್ಲರೂ ಮನೆಗೆ ಹೋದ್ವಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಮಾತಾಡೋ